ನಮ್ಮ ಅಲ್ಪಸಂಖ್ಯಾತ ನಾಯಕರ ಮೇಲೆ ಆಗ್ತಾ ಇರುವಂತ ಆಕ್ಷನ್ಸ್ಗಳ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ, ಮಾಧ್ಯಮದಲ್ಲಿ ನೋಡಿದೆ. ಎಲ್ಲ ಗುರುಗಳು, ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಂತ ನಾನು ಮಾಧ್ಯಮದಲ್ಲಿ ನೋಡಿದೆ ನಾನು. ಇಲ್ಲ, ಈಗ ಅವ್ರ ಪತ್ರ ಅವ್ರು ಕೇಳಬೇಕು. ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಬೆಂಬಲಿಸಿದೀವಿ, ಆದ್ರೆ ನಮ್ಮ ವಿಚಾರದಲ್ಲಿ ಬಹಳ ನಿರ್ದಾಕ್ಷಿಣ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆ ತಾನೆ. ಅವ್ರ ಅಭಿಪ್ರಾಯ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹಿಂಗೆ ಕೊಡೋಕ್ಕಾಗ್ತದೆ? ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದು ತಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳಬೇಕಾ, ನನ್ನ ಕೇಳ್ಬೇಕು? ನೀವು ಈಗ ಅವ್ರನ್ನ ಕೇಳ್ಬೇಕು ತಾನೆ. ಈ ಥರ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ದೀರ ಅಂತ ಅವ್ರು ಕೇಳಬೇಕು. ಈಗ ಪತ್ರ ಬರ್ದಿರೋ ಇಲ್ಲ, ಆ ಥರ ಇಲ್ಲ, ಆ ಥರ ಏನೂ ಇಲ್ಲ, ಎಲ್ಲ ಸರಿ ಇದೆ, ಎಲ್ಲರಿಗೂ ಸಮಾನಾಗಿ ತೊಗೊಂಡೋಗ್ತಾವ್ರೆ. ಅವ್ರು ಬರ್ದಿರೋದು ಪ್ರಶ್ನೆ, ಅವ್ರ ಪ್ರಶ್ನೆ ಅವ್ರನ್ನ ಕೇಳ್ಬೇಕು ತಾವು. ನಿಮ್ಮ ಪರವಾಗಿ ಕೆಲವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಸರ್. ಅವಾಗ ಸಲೀಂ ಅಹಮದ್ ಅವರು ಹೇಳಿದ್ರು ತಪ್ಪು ಗ್ರಹಿಕೆಯಿಂದ ಅವ್ರು ಮಾತಾಡಿದ್ದಾರೆ ಆ ರೀತಿಯಾಗಿ ಅಂತ ಮಾತಾಡಿದ್ರು. ಏನಂತ? ನಿಮ್ಮ ಪರವಾಗಿ ಅಂದ್ರೆ ಈ ರೀತಿ ಮಾಡೋದು ಸರಿಯಲ್ಲ. ಈಗ ಒಬ್ಬೊಬ್ರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ಬರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಆದ್ಯತೆ ಕೊಡೋದು ಬೇಕಾಗಿಲ್ಲ. ಸರಿ, ನೀವೆಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಇಲ್ಲ ಅಲ್ಪಸಂಖ್ಯಾತರ ಮೇಲೆ ಕ್ರಮ ಆಗಿತ್ತು. ಇಲ್ಲ, ಅದೆಲ್ಲೋ ಒಂದ್ ಕಡೆ ಎಲ್ಲಾರ್ದು ಅಭಿಪ್ರಾಯ ಏನಂದ್ರೆ, ಎಲ್ಲಾರ್ದು ಜಬ್ಬಾರ್ ವಿಚಾರದಿರಲಿ, ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬರು ಭಾಳ ಮೋಸ್ಟ್ ಸೀನಿಯರ್ ಅವರು. ಅವ್ರು ಏನಾರು ಪಕ್ಷದ ವಿರೋಧ ಏನಾರು ಮಾಡಿದರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು, ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೆ ಹೇಳಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ದು ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗ್ದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ ನಾವು. ಈಗ ಪಕ್ಷ ಏನಾರ ಇದ್ದರೆ ಏನಾರ ಯೋಚನೆ ಮಾಡೇ ತೀರ್ಮಾನ ಮಾಡಿ. ಅಂದರೆ ನಮ್ದು ಏನಂದರೆ, ಆಯಿತು ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತೊಗೊಂಡು ಆಮೇಲೆ ಮಾಡಬೇಕಂತ ಎಲ್ಲರದು ಅಭಿಪ್ರಾಯ. ಅದು ಬರೀ ಸತೀಶ್ ಅವ್ರದ್ದಲ್ಲ, ಎಲ್ಲರದು ಅದೇ ಅಭಿಪ್ರಾಯ. ಬಟ್ ಆ ಪತ್ರದಲ್ಲಿ ಕೂಡ ಅದೇ ಹೇಳ್ತಿದ್ದಾರೆ, ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರ ಮೇಲೆ ಏನು ಆಕ್ಷನ್ ಮಾಡಲಿಲ್ಲ. ಅದ್ರ ಬಗ್ಗೆ ಅವ್ರನ್ನ ಕೇಳಿದ್ರೆ ಸೂಕ್ತ. ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಈಗ ಬರೆದಿರೋದು ಗುರುಗಳು ಕೊಟ್ಟಿರೋ ಪತ್ರಕ್ಕೆ ನಾನು ಉತ್ತರ ಕೊಡೋಕ್ಕಾಗ್ತದ? ನಾನು ರಿಪ್ಲೈ ಮಾಡೋಕ್ಕಾಗ್ತದ? ಕ್ರಮನ ವಾಪಸ್ ತಗೊಳ್ಳಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ವಿರುದ್ಧ ಕ್ರಮ ಏನಿದೆ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ಇಲ್ಲ, ನಾನು ಹೇಳೋದು ಒಂದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು. ಮಾಡಿದ್ದು ತಪ್ಪು ಅಂತ ಹೇಳ್ತಲ್ಲ ನಾನು. ಪ್ರೊಸೀಜರ್ ಪ್ರಕಾರ ಒಂದು ಪ್ರೊಸೀಜರ್ ಇರ್ತದೆ. ಒಂದು ನೋಟಿಸ್ ಸರ್ವ್ ಮಾಡಬೇಕು, ರಿಪ್ಲೈ ತೊಗೊಂಡು ಮಾಡಬೇಕಾಗಿದ್ದು. ಹಡಾಹುಡಿಯಲ್ಲಿ ಮಾಡೋದು ಅಗತ್ಯ ಇಲ್ಲ ಅಂತ ನಾನು ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸಿ ಯಾರು ಕಾಂಗ್ರೆಸ್ ಪತ್ರದಲ್ಲಿ ಹೇಳಿದ್ದಾರೆ. ಈಗ ಅವ್ರನ್ನ ಕೇಳ್ಬೇಕು ತಾನೆ. ಅದು ಈಗ ಎಲ್ಲ ಸರಿಪಡಿಸ್ತೀವಿ. ಗುರುಗಳು ಅಸಮಾಧಾನ ಆಗಿರೋದು ನಿಜನೇ. ನಾವು ಅವ್ರ ಜೊತೆ ಮಾತಾಡಿ ಎಲ್ಲ ಸರಿಪಡಿಸ್ತೀವಿ. ಅಂದ್ರೆ ಚುನಾವಣೆ ಮುಂಚೆ ಏನ್ ನಮ್ಮ ಸಮುದಾಯಗಳಿಗೆ ಭರವಸೆ ಇತ್ತು ಅಥವಾ ನಾವೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದು ಯಾವ್ದನ್ನು ಸರ್ಕಾರ ಮಾಡಿಲ್ಲ ಅಂತ. ಈಗ ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದೇ ಹೇಳೋದು, ಯಾರು ಪತ್ರ ಬರೀತಾರೆ ಅವ್ರಿಗೆ ತಾನೇ ತಾವು ಕೇಳಬೇಕು. ಅವ್ರನ್ನ ನನ್ ಕೇಳಿದ್ರೆ ನನಗೆ ಕೇಳಬೇಕು. ನಾವು ಹೇಳಿದ್ದನ್ನ ಯಾವ್ದು ಮಾಡಿಲ್ಲ ಅಂತ. ಇಲ್ಲ, ಸರ್ಕಾರದಲ್ಲಿ ಎಲ್ಲ ಮಾಡಿದೆ. ಈಗ ಬಜೆಟ್ ಎಷ್ಟಿದ್ದಿದ್ದು? ಬಜೆಟ್ BJP ಸರ್ಕಾರದಲ್ಲಿ 2023 1200 ಕೋಟಿ ಇದ್ದಿದ್ದು. ಈಗ ಎಷ್ಟಿಗಿದೆ ಬಜೆಟ್? 4990 ಕೋಟಿ ಇದೆ. 4990 ಕೋಟಿ ಇದೆ ಬಜೆಟ್. ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಘಟಕದವರು, ಮಾಜಿ ಪದಾಧಿಕಾರಿಗಳು ಮತ್ತು ಉಪಾಧ್ಯಕ್ಷರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ನಮ್ಮ ಹತ್ರ ಸಾಕ್ಷಿಗಳಿವೆ, ಕ್ರಮ ಆಗಿದ್ದು ಸರಿ ಕೊಡ್ಬೇಕು. ಈಗ ಮಾತಾಡೋದಿಲ್ಲ, ಕೊಡ್ಬೇಕು ತಾನೆ. ದಾಖಲೆ ಕೊಡ್ಬೇಕು. ಯಾರು ಮಾಡಿದ್ದಾರೆ ಅಂತ ಕೊಡ್ಬೇಕು ತಾನೆ. ಅದು ಈಗ ಹೇಳಿದ್ದಾರೆ, ಕೊಡ್ಬೇಕು ತಾನೆ. ಯಾರಂತ ಹೇಳ್ಬೇಕು ತಾನೆ. ಈಗ ನನ್ಗೆ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು, ಅದಕ್ಕೆ ನೀವಂದರೆ ನಿಮ್ಗೆ ಉತ್ತರ ಕೊಡ್ಬೋದು. ಏನಿಲ್ಲ, ಗೋಡೆ ಮೇಲೆ ದೀಪ ಇಟ್ಟು ಹೇಳ್ಬಿಟ್ರೆ ಹೇಳ್ಬೇಕು ತಾನೆ. ಯಾರಂತ ಹೇಳ್ಬೇಕು ತಾನೆ. ಸರ್, ಆಮೇಲೆ ಸಿದ್ದರಾಮಯ್ಯವ್ರ ಆಪ್ತರ ಮೇಲೆ ಟಾರ್ಗೆಟ್ ಅಂತ ಹೇಳ್ತಾರೆ. ರಾಜಣ್ಣದ ಪೂರಕ ಸಿದ್ದರಾಮಯ್ಯವ್ರು ಮೊದಲು ತರ ಇಲ್ಲ, ಶರಣಾಗ್ಬಿಟ್ಟಿದ್ದಾರೆ. ಇಲ್ಲ, ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ ಮಾತಾಡ್ತಾರ. ಯಾರು ಆಪ್ತರು? ಯಾರು ತೆಗ್ದಿದ್ದಾರೆ? ಅಬ್ದುಲ್ ಜಬ್ಬಾರ್ ಅವರೆಲ್ಲ ಆಪ್ತರೆ ಅಲ್ವಾ? ಎಲ್ಲರೂ ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿದ್ದಾರೆ ಎಲ್ಲರೂ ಮುಖ್ಯಮಂತ್ರಿಗೆ ಆಪ್ತರೆ. ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಆಗಿಲ್ವಾ ಸರ್? ನಮ್ಮ ಮುಖ್ಯಮಂತ್ರಿ ಸಿಎಂ ಆಗಿಲ್ವಾ ಸರ್? ಅವರು ಸೈಲೆಂಟ್ ಇವಾಗ ಇರ್ಬೋದು, ಈಗ ಸೈಲೆಂಟ್ ಆಗಿರ್ಬೋದು. ಅಂದ್ರೆ ಅವ್ರು ಮಾತಾಡಿದ್ರೆ ಅದು ಬೇರೆ ತರ ಸೌಂಡ್ ಮಾತಾಡಿ. ಏನು ಅಗತ್ಯ ಇಲ್ಲ ಮಾತಾಡೋದು. ಮಾತಾಡ್ತಾರೆ. ನಡುವೆ ಜಮೀರ್ ಅಹಮದ್ JDS ಹೋಗ್ತಾರೆ ಅಂತ ಥೋ ಅಲ್ಲ ಹೂವಾ ಸುದ್ದಿರಿ. ನಾನು ಇನ್ನಿಗೆ JDS ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನ್ಗೇನು ಕಡಿಮೆ ಮಾಡಿದೆ?
ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017 ಕಾಂಗ್ರೆಸ್ ಬಂದೆ ನಾನು 2018 ಸಮ್ಮಿಶ್ರ ಸರ್ಕಾರ, ಅದೂ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ಅದಲ್ಲಿ ನಾನು ಮಂತ್ರಿ ಮಾಡ್ತಾರೆ ಅಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ ತನೂ ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡಿಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳಲ್ಲಿ ನಾನು ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮಂತ್ರಿ ಆಗಿದೆ. ಯಾವ ಖಾತೆ ಕೊಟ್ಟಿದ್ದು ನನಗೆ? ವಫ್, ಹಜ್ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿರೀಕ್ಷೆ ಇಟ್ಟಿಲ್ಲ. 5 ಖಾತೆ ಕೊಟ್ಟಿದ್ದು ನನಗೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಕನ್ಸ್ಯೂಮರ್ ಅಫೇರ್ಸ್, ಮೈನಾರಿಟಿ, ಹಜ್, ವಫ್ ಕೊಟ್ಟಿದ್ರು. ತಿರ್ಗಾ 2023 ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನು ಹೇಳಿ? ಏನು ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ? ನನ್ನ ಜನತಾದಳ ಹೋಗೋಕ್ಕೆ ನಾನು ನಿರೀಕ್ಷೆನೇ ಇಟ್ಟಿಲ್ಲ. ಇದಕ್ಕೆ ನನಗಿಂತ ಸೀನಿಯರ್ ಇದ್ದರು ಭಾಳ ಜನ ನನಗಿಂತ ಸೀನಿಯರ್ ಇದ್ದರು. 2018 ನಾನು ಮಂತ್ರಿ ಮಾಡುವಾಗ ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವರು 5 ಬಾರಿ ಗೆದ್ದಿದ್ರು, ಮನೆ ಹಾರೀಸ್ ಅವರು 3-4 ಬಾರಿ ಗೆದ್ದಿದ್ರು. ಅವ್ರು ಎಲ್ಲ ಇಟ್ಕೊಂಡು ನಾನು ಮಾಡಬೇಕಾದ್ರೆ ನಾನು ಮರೆಯೋಕ್ಕಾಗ್ತದೆ? ಅದೆಲ್ಲ ಅವ್ರ ಜೊತೆ ನಾನೇನಿಗ್ರಿ ಮಾತಾಡಲಿ? ಹೂವಾ ಸುದ್ದಿ. ನಾನು ಹೇಳ್ತಲ್ಲ, ಪಕ್ಷ ಏನು ಕಡಿಮೆ ಮಾಡಿದೆ ನನಗೆ? ಈಗ ಪಕ್ಷ ನನಗೆ ಏನು ಕಡಿಮೆ ಮಾಡಿದೆ? ಈಗ ಪಕ್ಷ ನನಗೆ ಏನಾದ್ರು ಕಡಿಮೆ ಮಾಡಿರ್ಬೇಕು ತಾನೆ? ನನಗೆ 2 ಸತಿ ಮಂತ್ರಿ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಏನು ಬೇಕು? ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು ನನಗೆ? ಯಾರು ಮಾಡಿದ್ದಾರೆ? ಈಗ ಯಾರು ಏನಾಗಿದೆ ಯಾರು ಅಂತ ಹೇಳ್ಬೇಕು ತಾನೆ? ಇಂಥವ್ರಂತ ಹೇಳಿದಾರಾ? ಯಾರನ್ನ ಇದುವರೆಗೂ ಹಿಂಗಿದ್ರೆ ಹೇಳ್ಬೇಕು ತಾನೆ? ಅವ್ರ ಪಕ್ಷದ ನಿಷ್ಠೆ ಇದ್ದರೆ, ಪಕ್ಷದ ಬಗ್ಗೆ ಅಭಿಮಾನ ಇದ್ದರೆ ಅವ್ರಿಗೆ, ಅವ್ರು ಇಂಥವ್ರು ಮಾಡಿದ್ರಂತ ಹೇಳಿ. ಸುಮ್ಗೆ ಗೋಡೆ ಮೇಲೆ ದೀಪ ಇಟ್ಟು ಅದು ಇದು ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ? ಅದೇ ನೋಡಿರ್ಬೋದು. ಈಗ ಯಾವತ್ತನ BJP ಅವ್ರ ಮೇಲೆ ಯಾವ್ದಾನ ರೇಡ್ ಆಗಿದೆಯಾ? BJP ಮುಖಂಡರ ಮೇಲೆ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಅವರೇ ಸಿಕ್ಕದಾ? ಈಗ ನನ್ನ ಮನೆಯಲ್ಲೂ ರೇಡ್ ಆಗಿತ್ತು. ಭಾಳ ಜನ ಕಾಂಗ್ರೆಸ್ ಮುಖಂಡರಿಗೆಲ್ಲ ರೇಡ್ ಆಗಿದ್ದು. ನಿನ್ನೆ ಹಾರೀಸ್ ಅವ್ರಿಗೆ ರೇಡ್ ಆಗಿದ್ದಾರೆ. ಯಾವತ್ತನ BJP ಅವ್ರ ಮುಖಂಡರ ಮೇಲೆ ರೇಡ್ ಆಗಿರುತ್ತೋ ತೋರಿಸಿ, ಒಂದು ಉದಾಹರಣೆ ತೋರಿಸಿ ನನಗೆ. ಒಂದು ಉದಾಹರಣೆ. ನಾನು ಮಾಡಿದ ತಪ್ಪಂತ ಇಲ್ಲ, ಏನೋ ಒಂದು ಇದೆ ಮಾಡಿರ್ಬೋದು. ಆ ತನಿಖೆ ನಡೀತಾ ಇದೆ. ತನಿಖೆ ನಡೆದಾದ್ಮೇಲೆ ಸತ್ಯಾಂಶ ಆಚೆ ಬರ್ತದೆ. ವಾಟ್ ಎವರ್ ಇಟ್ ಈಸ್. BJP ಅವ್ರಿಗೆ ಏನಕ್ಕೆ ಮಾಡ್ತಾ ಇಲ್ಲ? ಇವರೆಲ್ಲ ಸತ್ಯ ಹರಿಶ್ಚಂದ್ರ ಇವರು BJP ಅವರು. ಈಗ ನಮ್ಮ ರಾಜ್ಯದಲ್ಲೇ ಎಲ್ಲಿದ್ದರು 2008 ಅಧಿಕಾರಕ್ಕೆ ಬರೋದು ಮುಂಚೆ ನಾನು ಪಟ್ಟಿನೇ ಕೊಡ್ತೀನಿ ನಿಮಗೆ. ಯಾರ್ಯಾರು ಎಲ್ಲೆಲ್ಲಿದ್ರು, ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಪಟ್ಟಿನೇ ಕೊಡ್ತೀನಿ. ಅದು ಕಾಣ್ತಲ್ಲ ಅವ್ರಿಗೆ? ಬರೀ ಕಾಂಗ್ರೆಸ್ ಅವರೇ ಕಾಣ್ತಾ ಇರೋದು ಅವ್ರಿಗೆ. ಬೇಕಂತಾನೆ ಅವರು ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ.